Happy birthday, Dada. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚೀಸ್ ಕೇಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೈಜೆಸ್ಟಿವ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡೆ. ಡೈಜೆಸ್ಟಿವ್ ಬಿಸ್ಕೆಟ್ ಆ್ಯಕ್ಚುಲಿ ಸ್ವಲ್ಪ ಸ್ವೀಟ್ ಇರುವಂಥ ಬಿಸ್ಕೆಟ್ ತೊಗೊಳ್ಬೇಕು. ಇದು ತುಂಬಾ ಸಾಲ್ಟಿ ಅನ್ನಿಸ್ತಾ ಇತ್ತು. ಸೊ ಚೀಸ್ ಕೇಕ್ ಸ್ವಲ್ಪ ಶುಗರ್ ಹಾಕಿರ್ತೀವಲ್ಲ, ಅದಕ್ಕೆ ಇದು ಅಷ್ಟೊಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಅನ್ನಿಸ್ತಾ ಇರಲಿಲ್ಲ. ಓರಿಯೋ ಬಿಸ್ಕೆಟ್ ತೊಗೊಳ್ಬೋದು, ಬರ್ಬನ್ ಬಿಸ್ಕೆಟ್ ತೊಗೊಳ್ಬೋದು. ಸೊ ಬಿಸ್ಕೆಟನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. 1 ಪ್ಯಾಕ್ ಫುಲ್ ತೊಗೊಂಡಿದ್ದೆ, ಅದರಲ್ಲಿ ನಿಯರ್ಲಿ 20 ಬಿಸ್ಕೆಟ್ಸ್ ಇತ್ತು ಏನೋ. ನನಗೆ ಇದು ಬಿಸ್ಕೆಟ್ ಕ್ವಾಂಟಿಟಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಇದನ್ನು ನೀವು ಹೇಗೆ ಡಿಸೈಡ್ ಮಾಡಬೇಕು ಅಂದರೆ, ಕ್ರೀಮ್ ಚೀಸ್ ಎಷ್ಟು ಹೈಟಲ್ಲಿ ಹಾಕ್ತಿರೋ ಅದರ 1/4 ಅಥವಾ 1/5 ಪಾರ್ಟ್ ಬಿಸ್ಕೆಟ್ ಬೇಸ್ ಇದ್ರೆ ಸಾಕು. ಯಾಕಂದರೆ ಕ್ರೀಮ್ ಚೀಸ್ಗೆ ಒಂದು ಗಟ್ಟಿ ಬೇಸ್ ಬೇಕಾಗುತ್ತೆ, ಅದಕ್ಕೆ ನಾವು ಇದನ್ನು ಹಾಕ್ಕೊಳ್ಳೋದು. ಸೊ ಇದು ಈಗ ಕ್ರಂಬ್ಲಿ ಮಾಡ್ಕೊಳ್ಬೇಕು ನಾವು. ಅದಕ್ಕೆ ಇದು ಎಷ್ಟು ಹಿಡ್ಸತ್ತೋ ಅಷ್ಟು ಬೆಣ್ಣೆ ಹಾಕಿ ಕಲಿಸ್ತಾ ಇದ್ದೀನಿ. ಅಂದರೆ ಈಗ ನಾವು ಗಟ್ಟಿಯಾಗಿ ಉಂಡೆ ಮಾಡಿದಾಗ ಅದು ಶೇಪ್ ಹಿಡಿಬೇಕು. ಈಗ ನಾನು ಏನು ರೆಡಿ ಮಾಡ್ಕೊಂಡಿದ್ನೋ ಬೇಸ್ ವಿತ್ 1 ರಿಂಗ್ ಆ್ಯಂಡ್ ಅದಕ್ಕೆ ಕ್ಲಿಂಜ್ ರ್ಯಾಪನ್ನು ಹಾಕಿದ್ದೀನಿ. ಸೊ ದ್ಯಾಟ್ ಅದು ಅಲ್ಲಾಡಬಾರ್ದು, ಪ್ಲೇಟ್ ಜೊತೆನೇ ಇರಬೇಕು ಅಂತ. ನಾನು ರಿಮೂವ್ ಮಾಡಬೇಕಾದ್ರೆ ಕ್ಲಿಂಜ್ ರ್ಯಾಪನ್ನು ರಿಮೂವ್ ಮಾಡಿಬಿಟ್ಟು ಆ ರಿಂಗನ್ನು ಎತ್ತಬೇಕು. ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಈಗ ಅದನ್ನು ಟೈಟಾಗಿ ನಾವು ಫಿಕ್ಸ್ ಮಾಡಬೇಕು. ಅದಕ್ಕೆ ಒಂದು ಗ್ಲಾಸ್ನ ಫ್ಲ್ಯಾಟ್ ಬೇಸ್ ಹೆಲ್ಪ್ ತೊಗೊಂಡು ಅದನ್ನು ಫ್ಲ್ಯಾಟ್ ಮಾಡ್ತಾ ಇದ್ದೀನಿ, ಗಟ್ಟಿ ಟೈಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಟೈಟ್ ಮಾಡಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಬೆಣ್ಣೆ ಹಾಕಿರ್ತೀವಲ್ವ, ಬೆಣ್ಣೆ ಫ್ರಿಜ್ಜಲ್ಲಿ ಇಟ್ಟಾಗ ಗಟ್ಟಿಯಾಗುತ್ತೆ. ಸೊ ಅದೇ ರೀತಿಯಲ್ಲಿ ಬೇಸ್ ಕೂಡ ಗಟ್ಟಿಯಾಗುತ್ತೆ. ನೆಕ್ಸ್ಟ್ ಸ್ಟ್ರಾಬೆರಿ ಜಾಮ್ ಮಾಡ್ಕೊಳ್ಬೇಕು. 1 ಬಟ್ಲು ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಇದು ಸ್ಟ್ರಾಬೆರಿ ಫ್ಲೇವರ್ದು ಚೀಸ್ ಕೇಕ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ ಫ್ರೂಟ್ ಇಷ್ಟನೋ ಆ ಫ್ಲೇವರ್ದು ಮಾಡ್ಬೋದು. ಆವಾಗ ನೀವು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಆ ಫ್ರೂಟನ್ನು. ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ಸಕ್ಕರೆ ಹಾಕ್ತಾ ಇದ್ದೀನಿ. ಸಣ್ಣ ಮಾಡಿ ಬಿಡ್ತೀನಿ. ಇದರಲ್ಲೇ ಜ್ಯೂಸಲ್ಲೇ ಅದು ಕರಗಿ ಇದು ಸ್ಟ್ರಾಬೆರಿ ಸಾಫ್ಟಾಗಿ ನಮಗೆ ಒಂದು ರೀತಿಯಲ್ಲಿ ಜಾಮ್ ಮಾಡ್ತೀವಲ್ವ, ಆ ರೀತಿಯಲ್ಲಿ ಅದಕ್ಕಿಂತ ಸ್ವಲ್ಪ ತೆಳ್ಳಬೇಕು. ನೆಕ್ಸ್ಟ್ ಆ ಜಾಮ್ ಆಗೋ ತನಕ ನಾನಿಲ್ಲಿ ಕ್ರೀಮನ್ನು ವಿಪ್ ಮಾಡ್ಕೊಳ್ತೀನಿ. ಇದೊಂದೇ ನನಗೆ ಇಲ್ಲಿ ಸಿಗೋದು, ಇದು ಬಿಟ್ಟು ಬೇರೆ ಬೇರೆನೂ ಸಿಗುತ್ತೆ. ಇದು ಅರ್ಧ ಲೀಟರ್ದು ವಿಪ್ ಕ್ರೀಮ್ ಅಂತಾನೆ ಸಿಗುತ್ತೆ. ಇದು ಹೆವಿ ಕ್ರೀಮ್, ಇದನ್ನು ಥಿಕ್ಕಾಗಿರೋದು ಮೇಲಿರುತ್ತೆ, ಲಿಕ್ವಿಡ್ ಕೆಳಗಡೆ ಇರುತ್ತೆ. ಇದು ವಿಪ್ ಕ್ರೀಮು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತೇನಿಲ್ಲ. ನಮ್ಮ ಚೀಸ್ ಕ್ರೀಮ್ ಇಷ್ಟಿದೆ ಅಲ್ವಾ, ಇಷ್ಟರಷ್ಟೇ ಬರೋಷ್ಟು ಮಾಡ್ಕೊಳ್ತೀನಿ. ಸೊ ವಿಪ್ ಕ್ರೀಮ್ ನಾವು ಯಾವಾಗಲೂ ವಿಪ್ ಮಾಡಬೇಕಾದ್ರೆ ಅರ್ಧ ಬಟ್ಲಿದ್ರೆ ಆಮೇಲೆ ಅದು ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಳ್ತೀನಿ. ಸೊ ಒಂದು 1/4 ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ಇದು ವಿಪ್ ಮಾಡೋದಕ್ಕೆ ವಿಸ್ಕರಲ್ಲಿ ಮಾಡ್ಬೋದು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್, ಎನರ್ಜಿ. ಆಮೇಲೆ ಇದು ಮಧ್ಯ ಫ್ರಿಜ್ಜಲ್ಲೂ ಇಡ್ತಾ ಇರಬೇಕು, ಬಿಸಿ ಆಗಿಬಿಡುತ್ತೆ ಅಂತ. ಸೊ ಮಷೀನಲ್ಲಾದರೆ ಫಾಸ್ಟಾಗಿ ಮಾಡಿಬಿಡ್ಬೋದು, ಬೇಗ ಆಗುತ್ತೆ. ಇದು ಸ್ಟಿಫ್ ಪೀಕ್ ಆಗೋ ತನಕನೂ ಮಾಡಬೇಕು. ನಿಮಗೆ ಗೊತ್ತಾಗುತ್ತೆ, ಟೆಕ್ಸ್ಚರ್ ಫುಲ್ ಚೇಂಜ್ ಆಗುತ್ತೆ. ಸೊ ಇದು ಈಗ ಆಗಿದೆ. ನಾವು ಇದನ್ನು ಕ್ರೀಮ್ ಚೀಸ್ನ ಇದಕ್ಕೆ ಸೇರಿಸ್ಬೇಕು. ಅದರ ಮುಂಚೆ ನಾನು ಸ್ವಲ್ಪ ವಿಪ್ ಕ್ರೀಮ್ನ ಮೇಲ್ಗಡೆ ಡೆಕೋರೇಟ್ ಮಾಡೋದಕ್ಕೆ ತೆಗೆದಿಟ್ಕೊಳ್ತೀನಿ. ಇದೇ ವಿಪ್ ಕ್ರೀಮು. ಈಗ ಕ್ರೀಮ್ ಚೀಸ್ ಹಾಕ್ಕೊಳ್ತೀನಿ. ಹೇಗೆ ಗಟ್ಟಿಯಾಗಿದೆ ನೋಡಿ. ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಫೋಲ್ಡಿಂಗ್ ಮೆಥಡಲ್ಲಿ. ನಾನೇನೆ ಮಾಡಿದ್ದೆಲ್ಲಾನು ಹಾಕೊಂಡ್ಬಿಟ್ಟಿದ್ದೀನಿ. ಒಂದು ಚೂರು ಇಟ್ಟಿದ್ದೀನಿ. ಇದು ಯಾವುದ್ರ ಜೊತೆ ಆದರೂ ಆಸ್ ಅ ಡಿಪ್ ಯೂಸ್ ಮಾಡ್ಬೋದು. ಹೇಗಿರುತ್ತೆ ಡಿಪ್ ಈ ಥರ ಯೂಸ್ ಮಾಡಿದ್ರೆ ನೋಡೋಣ ಟೇಸ್ಟ್ ಅಂದ್ಬಿಟ್ಟು ಒಂದು ಚೂರು ಇಟ್ಕೊಂಡಿದ್ದೀನಿ, 1-2 ಸ್ಪೂನ್ ಅಷ್ಟು. ಒಂದು ಚೂರು ಕ್ರೀಮ್ ಹಾಕ್ತೀನಿ.
ಆ್ಯಕ್ಚುಲಿ ಇದೀಗ ಮೈಲ್ಡ್ ಸ್ವೀಟ್ ಫ್ಲೇವರ್ ಇದೆ. ಸೆಟ್ ಮಾಡೋದಕ್ಕೆ ಇಟ್ಟಿದ್ನಲ್ಲ ಅದನ್ನು ತಗೊಂಡಿದ್ದೀನಿ. ಇದನ್ನೀಗ ಇದರಲ್ಲಿ ಹಾಕ್ತೀನಿ. ಸ್ಟ್ರಾಬೆರಿ ಜಾಮ್ ತುಂಬ ರನ್ನಿಂಗ್ ಇರಬಾರ್ದು, ಥಿಕ್ ಇರಬೇಕು, ಇಲ್ಲ ಅಂದರೆ ಕೇಕ್ ಒಳಗಡೆಯಿಂದ ಇಳಿಯೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇದು ಫುಲ್ ಬಿಸಿ ಮಾಡಿ ನಾನು ತಣ್ಣಗೆ ಮಾಡಿದ್ದೀನಿ. ಆ್ಯಂಡ್ ತುಂಬ ತಣ್ಣಗೂ ಇಲ್ಲ. ತುಂಬ ತಣ್ಣಗಿದ್ರೆ ಗಟ್ಟಿಯಾಗಿಬಿಡುತ್ತಲ್ವಾ, ಈ ಥರ ಹಾಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ಎಲ್ಲನೂ ಪಾತ್ರೆಗೇ ಮೆತ್ಕೊಂಡು ಬಿಡುತ್ತೆ. ಅದಕ್ಕೆ ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೇ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಎಷ್ಟು ಥಿಕ್ ಲೇಯರ್ ಬೇಕೋ ಎಷ್ಟು ಥಿನ್ ಲೇಯರ್ ಬೇಕೋ ಇದನ್ನು ನೀವು ಹಾಕ್ಕೊಳ್ಬೋದು. ಸೊ ಈಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಸಂಜೆ ತನಕ. 8 hours ಸೆಟ್ ಆಗಬೇಕಂತಿದ್ದು. ಈಗ ನಾನು ಎಗ್ ಮೋಮೋಸ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆನ ನಾನು ಬೆಳಿಗ್ಗೆನೇ ಬೇಯಿಸಿ ಇಟ್ಟಿದ್ದೆ. ಸೊ ಈಗ ಅದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಬಿಡಿಸ್ಕೊಳ್ತಾ ಇದ್ದೀನಿ. ಎಣ್ಣೆ, ಚಿಲ್ಲಿ, ಜಿಂಜರ್, ಗಾರ್ಲಿಕ್, ಈರುಳ್ಳಿ, ಕ್ಯಾರೆಟ್. ಇದನ್ನು ನಾವು ಕುಕ್ ಮಾಡಬೇಕಾಗಿಲ್ಲ, ಜಸ್ಟ್ ಕಲರ್ ಚೇಂಜ್ ಆಗೋ ತನಕ ಸಾಟೆ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಮೋಮೋಸ್ ಬೇಯಿಸ್ತೀವಲ್ವಾ, ಆ್ಯಂಡ್ ತುಂಬ ಬೆಂದರೆ ಅದು ಚೆನ್ನಾಗಿರಲ್ಲ ಟೇಸ್ಟು. ಸೊ ಕ್ರಂಚಿ ಆಗಿದ್ರೇ ಚೆನ್ನ. ಅದಕ್ಕೆ ಒಂಚೂರು ಕಲರ್ ಚೇಂಜ್ ಆಗೋ ತನಕ ನೋಡಿ. ಈಗ ಟ್ರಾನ್ಸ್ಲೂಸೆಂಟ್ ಆಗಿದೆ ಅಲ್ಲ, ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಆ್ಯಂಡ್ ಕ್ಯಾಬೇಜ್. ಎಗ್ ಮೋಮೋಸಲ್ಲಿ ಎಗ್ ಜಾಸ್ತಿ ಇರಬೇಕು, ಅದರದ್ದೇ ಟೇಸ್ಟ್ ಬರಬೇಕು ಅನ್ನೋ ಹಾಗಿದ್ರೆ ತರಕಾರಿನ ನಾನು ಏನು ಹಾಕಿದ್ದೀನೋ ಅದರಲ್ಲಿ ಅರ್ಧದಷ್ಟು ಹಾಕ್ಕೊಳ್ಳಿ ಸಾಕು. ನಾನು ಇಷ್ಟಕ್ಕೆ 4 ಎಗ್ ಹಾಕಿದ್ದೆ, ಬಾಯ್ಲ್ಡ್ ಎಗ್. ನೀವು ಈ ತರಕಾರಿನ ಅರ್ಧ ಮಾಡಿಬಿಟ್ಟು 1 ಎಗ್ಗನ್ನು ಜಾಸ್ತಿ ಮಾಡಿ. ಆ್ಯಂಡ್ ಇದಕ್ಕೀಗ ನಾನು ಉಪ್ಪು, ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ಹಾಕೋದಿಲ್ಲ, ನಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತ. ಪೆಪ್ಪರ್ ಪೌಡರ್ ಹಾಕ್ತಾರೆ, ಯಾಕಂದರೆ ಗ್ರೀನ್ ಚಿಲ್ಲೀಸ್ ಕೂಡ ಹಾಕಿದ್ದೀವಲ್ವಾ. ಜಸ್ಟ್ ಈಗ ಸಾಟೆ ಮಾಡಿ ಇಳಿಸ್ತೀನಿ. ಸ್ವಲ್ಪ ಸೋಯಾ ಸಾಸ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಕುಕ್ ಆಗಬೇಕು ಅಂತೇನಿಲ್ಲ, ನಾನು ಇದನ್ನು ಇಳಿಸ್ಕೊಂಡು ಬಿಡ್ತೀನಿ. ಬಾಯ್ಲ್ಡ್ ಎಗ್ಗನ್ನ ತುರಿತಾ ಇದ್ದೀನಿ. ದಿಸ್ ಇಸ್ ಸಮಥಿಂಗ್ ನಾನಿವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಎಗ್ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ರಾಜೇಶ್ಗೆ ಬಾಯ್ಲ್ಡ್ ಎಗ್ ಇಷ್ಟ, ಹಾಗಾಗಿ ನಾನು ಈ ಥರ ಮಾಡ್ತಾ ಇರೋದು. ಕೆಲವೊಬ್ಬರಿಗೆ ಸ್ಕ್ರಾಂಬಲ್ಡ್ ಎಗ್ ಇಷ್ಟ ಇರುತ್ತೆ, ಅವರು ಎಗ್ ಬುರ್ಜಿ ಥರ ಮಾಡಿಕೊಂಡು ಆಮೇಲೆ ಫಿಲ್ ಇನ್ ಮಾಡ್ಬೋದು ಮೋಮೋಸಲ್ಲಿ. ತರಕಾರಿ ಹೇಳಿದ್ನಲ್ಲ, ಆದಷ್ಟು ಕಡಿಮೆ ಇದ್ರೇ ಎಗ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಗ್ ಮೋಮೋಸ್ನ ಫಿಲ್ಲಿಂಗ್ ರೆಡಿ, ಜಸ್ಟ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವತ್ತು ನಾನು ಮೋಮೋಸ್ಗೆ ಹಿಟ್ಟು ಕಲಸಿಲ್ಲ. ನೆನ್ನೆ ಒಂದು ಶೀಟ್ ತಂದಿದ್ದೆ ಅಲ್ವಾ, ಅದರಲ್ಲೇ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು. ಆ ಶೀಟು ತುಂಬಾ ಡ್ರೈ ಇತ್ತು. ಐ ವಾಸ್ ನಾಟ್ ಹ್ಯಾಪಿ ವಿತ್ ಇಟ್. ಬಟ್ ತಂದುಬಿಟ್ಟಿದ್ನಲ್ಲ, ವೇಸ್ಟ್ ಆಗುತ್ತೆ. ಆ್ಯಂಡ್ ಅದ್ರ ಪ್ರೈಸ್ ಕೂಡ ಜಾಸ್ತಿ ಇತ್ತು, 120 rupees ಒಂದು ಫುಲ್ ತಂದಿದ್ದು ನಾನು. ಅದೀಗ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಅದರಲ್ಲೇ ಸ್ವಲ್ಪ ಎಫರ್ಟ್ ಎಕ್ಸ್ಟ್ರಾ ಹಾಕಿ ಫಿಲ್ ಮಾಡ್ತಾ ಇದ್ದೀನಿ. ಬಟ್ ನೀವು ಮನೇಲಿ ಮಾಡ್ಕೊಂಡ್ರೇ ಬೆಸ್ಟ್ ಅಂತ ಹೇಳ್ತೀನಿ. ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂದರೆ ಶೀಟ್ಸ್ ತುಂಬಾ ಡ್ರೈ ಇತ್ತು. ಈ ಸಮ್ಮರ್ ಬೇರೆ, ಅದು ತೆಗೆದು ಇಟ್ಟ ತಕ್ಷಣವೇ ನಾನು ವಿತಿನ್ ಫ್ಯೂ ಸೆಕೆಂಡ್ಸ್ ಫುಲ್ ಡ್ರೈ ಆಗಿಬಿಟ್ಟು ನನಗೆ ಫೋಲ್ಡ್ ಮಾಡೋದಕ್ಕೇ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಎಲ್ಲ ಕಿತ್ತೋಗ್ತಾ ಇತ್ತು. ತುಂಬಾ ಒದ್ದೆ ಮಾಡಿಕೊಂಡು ನಾನಲ್ಲಿ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಾಕಿ ಒಂದು ಸ್ಲರಿ ಕೂಡ ಮಾಡಿಟ್ಕೊಂಡಿದ್ದೀನಿ, ಎಡ್ಜಸ್ನ ಅಂಟಿಸೋದಕ್ಕೆ ಅಂತ ಹೇಳಿಬಿಟ್ಟು. ಈಗ ಮೋಮೋಸ್ನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡೋದಕ್ಕೆ ನಾನು ಇಲ್ಲಿ ಅಗಾರೋದು ಎಗ್ ಬಾಯ್ಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬರೀ ಎಗ್ ಬಾಯ್ಲ್ ಅಲ್ಲ, ನಾವು ತರಕಾರಿ ಕೂಡ ಸ್ಟೀಮ್ ಮಾಡ್ಕೊಳ್ಬೋದು, ಎಗ್ ಪೌಚ್ ಕೂಡ ಮಾಡ್ಬೋದು. ಅದೇ ಥರ ಎಗ್ ಮೋಮೋಸ್ನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಲ್ಟಿ ವೇಯಲ್ಲಿ ಯೂಸ್ ಮಾಡ್ಬೋದು. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಈಗ ದ ಬಿಗ್ಗೆಸ್ಟ್ ಡೇಂಜರಸ್ ಟಾಸ್ಕ್ ಇದನ್ನು ಅನ್ಮೌಲ್ಡ್ ಮಾಡೋದು. ನಾನು ಈ ಕ್ಲಿಂಚ್ ರ್ಯಾಪ್ ಹಾಕಿದ್ರಿಂದ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಆದರೆ ಸ್ಟಾರ್ಟಿಂಗಿಗೆ ಬರ್ತಾ ಇರಲಿಲ್ಲ. ಆಮೇಲೆ ಎಡ್ಜಸ್ಸಲ್ಲೆಲ್ಲನೂ ಸ್ವಲ್ಪ ಚಾಕು ಹಾಕ್ಬಿಟ್ಟು ಇದು ಬಿಸ್ಕೆಟ್ ಇರುತ್ತಲ್ವಾ, ಅದು ಫುಲ್ ಅಂಟ್ಕೊಂಡಿರುತ್ತೆ, ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಆ ಪ್ರಾಸೆಸಲ್ಲಿ ಬಿಸ್ಕೆಟ್ ಸ್ವಲ್ಪ ಪುಡಿ ಆಯಿತು, ಫಿನಿಶಿಂಗ್ ಸರಿಯಾಗಿ ಬರಲಿಲ್ಲ. ಬಟ್ ನನಗಿದು ಹೊರಗಡೆ ಬರುತ್ತೋ ಇಲ್ವೋ ಅಂತಾನೆ ಭಯ ಇತ್ತು. ನಿಧಾನಕ್ಕೆ ಬಿಸ್ಕೆಟ್ ಬಿಡಿಸಿದ ಮೇಲೆ ಜಾರೋದಕ್ಕೆ ಶುರುವಾಯಿತು. ಸೊ ಫೈನಲಿ ಹೊರಗಡೆ ಬಂತು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಇದ್ರ ಮೇಲ್ಗಡೆ ನಾನು ವಿಪ್ ಕ್ರೀಮಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ, ಅದರಲ್ಲಿ ಡಿಸೈನ್ ಮಾಡಿದ್ದೀನಿ. ಸೊ ಫೈನಲಿ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು. ಏನಪ್ಪ ಅಂದರೆ ಬಿಸ್ಕೆಟ್
ಸ್ವಲ್ಪ ಕಡಿಮೆ ಹಾಕಬೇಕಿತ್ತು ಒಂದು ಲೇಯರ್, ಅಥವಾ ಕ್ರೀಮ್ ಚೀಸ್ನ ಸ್ವಲ್ಪ ಡಬಲ್ ಲೇಯರಲ್ಲಿ ಹಾಕಬೇಕಿತ್ತು. ಈಸಿ, ಟೇಸ್ಟಿ, ಮಾಡಿ ನೋಡಿ. ಈಗ ಬಿಸ್ಕೆಟ್ ಮತ್ತು ಚೀಸ್ ಲೇಯರ್ ಸೇಮ್ ಆಗಿಬಿಟ್ಟಿತ್ತು. ಒಂದು ಮೌಲ್ಡ್ ಕೂಡ ಇಂಪಾರ್ಟೆಂಟು, ತಂದಿಟ್ಕೊಳ್ಬೇಕು. ಅದು ಅಕಸ್ಮಾತ್ ಆಗಂತೂ ಬಿಡಲ್ಲ. ನೀನ್ ಜೋರಾಗಿ ಕೂಗಿದ್ ನೋಡಿ ನನಗೆ ಭಯ ಆಯ್ತು. ಪಾಪ ಎಷ್ಟು ಎಫರ್ಟ್ ನೆನ್ನೆಯಿಂದೆಲ್ಲ ಹಾಕಿದಾಳೆ, ಬೀಳ್ಸಕ್ಕಾಗತ್ತಾ? ಸ್ಪೆಷಲ್ ಕೇಕ್ ನಮ್ಮ ಬೇಬಿಗೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. May God bless you, dear. Happy birthday to you. Plate kodu. Plate, please. Oh, cheesy. Oh my goodness. It is a pizza. Cheesy cake. Then one bite ತಗೊಳ್ರಿ. ತಗೋತೀನಿ, ಒಂದಲ್ಲಿ ಫುಲ್ಲ ತಿಂತೀನಿ. ಅಲ್ಲ ಈಗ. ತಗೋತೀನಿ. Just to tell me how it is. Biscuit ಎಷ್ಟು ಬರ್ತಿದೆ? Happy birthday baby. ಈ ಸಾರಿ ಸಿಂಪಲ್ ಬರ್ತ್ಡೇ ಇವತ್ತು, ಬಟ್ ನನಗೆ ಬೆಳಿಗ್ಗೆಯಿಂದ ಕೆಲಸ ಜಾಸ್ತಿ ಆಯಿತು. ಹ್ಯಾಪಿ ಬರ್ತ್ಡೇ. ಇವತ್ತು ನಮ್ಮ ಸಾನುವಿನ ಎಲ್ಲ ಫೇವ್ರೆಟ್ ಡಿಶಸ್ ಮಾಡಬೇಕು ಅಂದ್ಬಿಟ್ಟು ಬೆಳಿಗ್ಗೆಯಿಂದನೂ ಟ್ರೈ ಮಾಡಿದ್ದೀನಿ. ಎಲ್ಲನೂ ನಾನು ಲೆಕ್ಕ ಹಾಕಿದ್ದೆ, ಎಲ್ಲನೂ ಮಾಡಿದ್ದೀನಿ. ಆಮೇಲೆ ಗೊತ್ತಾಗುತ್ತೆ ಸಾನು ಏನು ಬೇಕೋ ಅದು. ಓಕೆ ಅಲ್ಲ ಸರಿ, ಎಂಜಾಯ್ ಮಾಡಿ. ನಾವು ಮೀಟಿಂಗ್ ಟೈಮ್ ಮಾಡ್ತೀವಿ. ಹ್ಯಾಪಿ ಬರ್ತ್ಡೇ ಬೇಬಿ. ಜಾಸ್ತಿ ಹೊತ್ತಿಲ್ಲ, ಬೇಗ ಬಂದ್ಬಿಡ್ತೀನಿ. ರೆಡಿ. ಥ್ಯಾಂಕ್ ಯು ಬೇಬಿ. ಥ್ಯಾಂಕ್ ಯು ಫಾರ್ ಲೈಕಿಂಗ್. Now I need to eat chicken. ತಿನ್ಬೇಕು ಅನಿಸ್ತಾ ಇದೆ. ನನಗೂ ತಿನ್ಬೇಕು ಅನಿಸ್ತಿದೆ. So here is her first menu dish. Mamas. ಮೋಮೋಸ್ ನೋಡ್ತಾ ಇದ್ರೇನೆ ತಿನ್ನಬೇಕು ಅನಿಸುತ್ತೆ. ನೋಡೋದಕ್ಕೂ ಯಮ್ಮಿ ಆಗಿರುತ್ತೆ, ಡೆಲಿಷಿಯಸ್ ಆಗಿರುತ್ತೆ ತಿನ್ನೋದಕ್ಕೆ. ಮಾಡೋದಕ್ಕೆ ಮಾತ್ರನೇ ಟೈಮ್ ಕನ್ಸ್ಯೂಮಿಂಗ್. ಎಸ್, ಪ್ಲೀಸ್ ಟೇಸ್ಟ್ ಯೋರ್ ಫಸ್ಟ್ ಡಿಶ್. This is second dish. Spring rolls. Yay. For 5-star, imagine this is one of the best world's best dish. You enjoy, we will be happy. ಇದು ಸ್ಪ್ರಿಂಗ್ ರೋಲ್ ಸ್ನೇಹಿತರೆ, ಇದು ವೆಜ್. ಸೊ ಇದರ ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ಇಲ್ಲಿ ಶೇರ್ ಮಾಡೋಕ್ಕಾಗಲಿಲ್ಲ. So this is your next starter. This next dish of the day. Okay. ತಿಂದು ಹೇಳಿ ಹೇಗಿದೆ. Now this is how spring season tastes. Spring season. ಚೆನ್ನಾಗಿದೆ. ಸೊ ಇದು ಚಿಕನ್ ಲಾಲಿಪಾಪ್. ನಾನು ಮೊದಲೇ ಮಾಡಿರೋದನ್ನು ತೋರಿಸಿದ್ದೆ ರೀಸೆಂಟಾಗಿಯೇ, ಸಾನು ಟೊಯ್ಕೊಂಡು ಅಲ್ಲಿ ಗೋಲ್ಡ್ ವಿನ್ ಆದಾಗ. ಅದಕ್ಕೆ ಇವತ್ತೇನು ತೋರಿಸಿಲ್ಲ. ಆ್ಯಂಡ್ ಇದಕ್ಕೆ ತರಕಾರಿನೂ ಜಾಸ್ತಿ ಹಾಕಿಲ್ಲ ಇವತ್ತು. ಕಟ್ ಮಾಡೋ ತನಕ ಪೇಷನ್ಸ್ಲೆಸ್ ಆಗಿಬಿಟ್ಟಿತ್ತು. ಹಾಗೆ ಚಟ್ನಿ ಮಿಕ್ಕಿತ್ತಲ್ಲ, ಆ ಚಟ್ನಿಗೆಲ್ಲೇ ಸಾಟೆ ಮಾಡಿರೋದು.
ಯಾವ ಹೋಟ್ಲಕ್ಕಿಂತ ಕಡಿಮೆ ಇದೆ ನಮ್ಮನೆ ಡಿಶಸ್ ಹೇಳೋ. ಅದಕ್ಕೆ ನಾನು ಹೇಳಿದ್ದು Tell me the list. ಹೋಟೆಲ್ ಮಾಡ್ಕೋ ಅಂತ. ಮೊಮ್ಮಗ ಬಟ್ಟೆ ಮಮ್ಮ ಎಷ್ಟು ಹ್ಯಾಪಿ ಬಟ್ಟರೆ ಹೇಳಿದ್ರು ಸಾಕಾಗಲ್ಲ. ಹ್ಯಾಪಿ ಬರ್ತ್ಡೇ ಡಾಡಾ. It's mine. We also born on that day as a father and mother, no? Who are there to call us like Mama, Dada? You, princess, you came and gave that Princess title. wearing a tiara. So ಇವತ್ತು ನಮ್ಮ ಬರ್ತ್ಡೇ ಕೂಡ. ಆಸ್ ಎ ಫಾದರ್ ಆ್ಯಂಡ್ ಮದರ್. ನಮ್ಮ ಕೇಸಲ್ಲಿ ನಾವು ನಮಗೋಸ್ಕರ ಜಾಸ್ತಿ ವಿಶ್ ಮಾಡ್ಕೊಳ್ಳೇಬೇಕಲ್ವ. ಯಾಕಂದರೆ ಕಾರಣಾಂತರಗಳಿಂದ ನಾವು ಮುಂದೆ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದ್ವಿ. ಎಲ್ಲರೂ ಯಾವಾಗ ಯಾಕೆ ಬೇಕು ನಾವು ಮಾಡ್ಕೋತೀವಿ. ಅಂದ್ರೆ ನಾವು ಮದುವೆ ಆದ ತಕ್ಷಣನೇ ಪ್ಲಾನಿಂಗ್ ಅಲ್ಲಿ ಇದ್ವಿ. ನಾವೇನು ತಕ್ಷಣ ಮಗು ಮಾಡ್ಕೊಂಡಿಲ್ಲ. ಎಲ್ಲಾರು ಎಷ್ಟು ದಿನ ಯಾವಾಗ ಅವರು ಪ್ಲಾನಿಂಗ್ ಅಲ್ಲಿ ಇರ್ಲಿಲ್ಲ. ನಡಿ. ಈಗ ಸಾನುಗೆ ಟ್ರೀಟ್ ಕೊಡ್ಸೋದಕ್ಕೆ ರಾಜೇಶ್ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. 10 ಗಂಟೆ ಆಗ್ತಾ ಇದೆ. ಮೊದಲೇ ಕರ್ಕೊಂಡು ಹೋಗ್ತೀನಿ ಅಂದಿದ್ರು, ಬಟ್ ಏನು ಮಾಡ್ತೀರಾ, ಟೈಮ್ ಇರಲಿಲ್ಲ, ಮೀಟಿಂಗ್ ಇತ್ತು. ತಿರಾಮಿಸು ಸ್ವೀಟ್ ಹುಡುಕ್ತಾ ಇದ್ದೀವಿ. ತಿರಾಮಿಸು ಸಿಗಲಿಲ್ಲ ಸ್ನೇಹಿತರೆ, ಅದು ಆರ್ಡ್ರ್ ಕೊಡಬೇಕಂತೆ, ಹಾಗೆ ಸಿಗೋದಿಲ್ಲ, ಒಂದೇ ಕಡೆ ಅಂತೆ ಸಿಗೋದದು. ಸೊ ಈಗ ಬಂದಿದ್ದೀವಿ ಪೋಲಾರ್ ಬೇರ್ಗೆ. ಸಾನಿಗೆ ಸಮ್ಮರ್ನ ಫಸ್ಟ್ ಐಸ್ ಕ್ರೀಮ್ ಕೊಡಿಸೋದಕ್ಕೆ. ನೋಡಿ ಯಾವ್ದು ಬೇಕು. ಅವಳು ವೇಫರ್ದು ಬಟ್ಲಿ ಇರಬೇಕು, ಅದರೊಳಗಡೆ ಐಸ್ ಕ್ರೀಮ್ ಹಾಕ್ಕೊಡ್ಬೇಕು. ಐಸ್ ಕ್ರೀಮು ತಿನ್ನಬೇಕು, ಬಟ್ಲು ತಿನ್ನಬೇಕು, ಆ ಥರದ್ದು ನೋಡ್ತಾ ಇದ್ದಾಳೆ. ನಾವೀಗ ಇದನ್ನು ಚೂಸ್ ಮಾಡಿದ್ದೀವಿ. ಎಕ್ಸಾಕ್ಟ್ಲಿ ಹೀಗೆ ಬರುತ್ತಾ, ಡಿಫ್ರೆಂಟ್ ಬರುತ್ತಾ ನೋಡಬೇಕು. ಇದು ಬೆರ್ರಿ ಸ್ಪೆಷಲ್ ಅಂತ ಹೇಳಿಬಿಟ್ಟು, ಬರೀ ಈಗ ಸ್ಟ್ರಾಬೆರಿ ಸೀಸನ್ ಅಲ್ವಾ, ಇವಾಗ ಮಾತ್ರನೇ ಸಿಗೋದಂತೆ. ಅದನ್ನು ತೊಗೊಂಡಿದ್ವಿ. ಅದರ ಜೊತೆ ಒಂದು ಇದಕ್ಕೆ ಸಾಸ್ ಅಂತ ಹೇಳ್ತಾರೆ, ಅದು ಕೊಟ್ಟಿದ್ರು. ದಿಸ್ ವಾಸ್ ಮೇಡ್ ಅಪ್ ಆಫ್ ಕ್ರೀಮ್, ಸ್ಟ್ರಾಬೆರಿ ಆ್ಯಂಡ್ ರಾಜೇಶ್ ಪ್ರಕಾರ ಇದರಲ್ಲಿ ಅಂಜೂರ ಕೂಡ ಇತ್ತು ಅಂತ ಅವ್ರು ಹೇಳ್ತಾರೆ. ಬಟ್ ಇಟ್ ವಾಸ್ ಗುಡ್. ತುಂಬ ಸ್ವೀಟ್ ಇಲ್ಲ. ಈ ಐಸ್ ಕ್ರೀಮ್ ಸ್ವೀಟ್ ಇರುತ್ತಲ್ವ, ಅದ್ರ ಜೊತೆ ಇದು ಸ್ವಲ್ಪ ಮಾಯಿಸ್ಟ್ ಆಗಿತ್ತು, ಮತ್ತು ಸ್ವಲ್ಪ ಮೈಲ್ಡ್ ಸ್ವೀಟ್ ಇತ್ತು. ವ್ಯಾಫಲ್ ಇದು ಆ್ಯಕ್ಚುಲಿ ತೆಳ್ಳಗೆ ಮಾಡಿದ್ರೊಳೆ ವೇಫರ್ ಥರ ಇತ್ತು. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ವೇಫರ್ ಬೌಲ್ ಅಂತ ಇದು ವ್ಯಾಫಲ್ ಅಂತ ಹಾಕಿದ್ದಾರೆ. ಖಾಲಿ ಆಗ್ತಾ ಇದೆಯಾ? ತಿನ್ಬೇಡ, ಹಂಗೆ ನೋಡ್ತೀನಿ. ಏನ್ ಮಾಡೋದು? ಸರಿ, ಇದನ್ನ ತಗೊಂಡೋಗಿ ಮನೇಲಿ ಇಟ್ಕೊಳ್ಳಿ. ತಿನ್ನಕ್ಕೂ ಆಗಲ್ಲ, ಖಾಲಿನೂ ಆಗಲ್ಲ. ಐಡಿಯಾ ಕೊಟ್ಟಿದ್ದೀನಿ. ಹೇಳೋದು ಹೇಳ್ಬಿಟ್ಟು ಅವಳಿಗೆ ನಗು. ಅವಳೇ ಏನಾಗ ಅವಳಿಗೆ ನಗು. ಓಕೆ, ನಡೀರಿ ಹೋಗೋಣ ಬೇಗ. ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಅಷ್ಟೊಂದು ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ನ ಮಾಡಿದ್ದೀರಾ ಸಾನುಗೋಸ್ಕರ. ಸಾನುಗೂ ಕೂಡ ತೋರಿಸ್ದೆ, ಅವಳಿಗೂ ಕೂಡ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಸೊ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ. ಹೀಗಿತ್ತು ನಮ್ಮ ಹೋಲ್ ಡೇ. ಸಾನು ಅಂತೂ ಫುಲ್ ಖುಷಿಯಾದ್ಲು. ಅವಳು ಖುಷಿಯಾದರೆ
ನಮಗೂ ಕೂಡ ಖುಷಿನೇ.